ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳು. ಯೇಸು ಸ್ವಾಮಿ ಪಾಪಿಯನ್ನು ಪ್ರೀತಿಸಿದ, ನಮ್ಮಲ್ಲಿರುವಂಥ ಪಾಪವನ್ನು ದ್ವೇಷಿಸಿದ. ಪ್ರೇರೆ, ಈ ಲೋಕದಲ್ಲಿ ಮನುಷ್ಯರೆಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ ಎಂಬುದಾಗಿ ಒಂದು ಸಂಗತಿ ನಾವು ತಿಳ್ಕೋಬೋದು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನಂತಾನೆ, ಮನುಷ್ಯರೆಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಈ ಭೂಲೋಕದಲ್ಲಿ ಮನುಷ್ಯರೆಲ್ಲರೂ ಕೂಡ ಪಾಪ ಮಾಡಿ ದೇವರ ಒಂದು ಮಹಿಮೆಯನ್ನು ಕಳ್ಕೊಂಡಿದ್ವಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಪಾಪದ ಒಂದು ಜೀವಿತದಿಂದ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ, ಪರಲೋಕ ಹೋಗಲಿಕ್ಕೆ ಸಾಧ್ಯವಿಲ್ಲ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ, ದೇವರ ಆಶೀರ್ವಾದಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಪಾಪ ಪರಿಹಾರಕನಾದ ಯೇಸು ಸ್ವಾಮಿಯಲ್ಲಿ ಯಾರು ನಂಬಿಕೆ ಇಡ್ತಾನೋ ಅವನ ಪಾಪಗಳು ಕ್ಷಮಿಸಲ್ಪಟ್ಟು ಅವನು ಪರಿಶುದ್ಧನಾಗಿ, ದೇವರು ಅವನನ್ನು, ಪಾಪಿಯಾದ ನಮ್ಮನ್ನು ಪರಿಶುದ್ಧಪಡಿಸಿ ದೇವರ ಮುಂದೆ, ತಂದೆಯ ಮುಂದೆ ನಮ್ಮನ್ನು ನಿರ್ದೋಷಿಯನ್ನಾಗಿ ಮಾಡುವಂಥದ್ದು ಒಂದೇ ಒಂದು, ಅದೇ ಯೇಸು ಕ್ರಿಸ್ತನ ರಕ್ತ. ಆತನ ರಕ್ತ ನಮ್ಮ ಎಲ್ಲ ಅವಿನೀತಿಯನ್ನು, ಎಲ್ಲ ಅನೀತಿಯನ್ನು, ಎಲ್ಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ದೇವರ ಮುಂದೆ ನಿರ್ದೋಷಿಯಾಗಿ, ದೇವರ ಮುಂದೆ ಪರಿಶುದ್ಧರಾಗಿ, ದೇವರ ಮುಂದೆ ಯೋಗ್ಯರಾಗಿ ಮಾಡುವಂಥದ್ದು ಒಂದೇ, ಅದೇ ಯೇಸು ಕ್ರಿಸ್ತನ ರಕ್ತ. ಆ ರಕ್ತ ನಮ್ಮೆಲ್ಲರ ಪಾಪಗಳನ್ನ ತೊಳಿತೈತೆ. ಕೇವಲ ನಮ್ಮ ಪಾಪ ಮಾತ್ರ ಅಲ್ಲ, ಈ ಭೂಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗಾಗಿ ಸುರಿಸಲ್ಪಟ್ಟಂಥ ಆ ರಕ್ತ ಯೇಸು ಸ್ವಾಮಿಯ ರಕ್ತ. ಯಾರು ಆತನು ನಂಬಿ ನನಗಾಗಿ ಕ್ರಿಸ್ತನ, ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ಇದ್ದಾನೆ ಅಂತೇಳಿ ನಂಬುತ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ, ಅವರು ದೇವರ ಬಳಿ ಹೋಗುವಂಥವರಾಗಿದ್ದಾರೆ.